ಕೆರಗೋಡು ಪ್ರಕರಣ ಮೊನ್ನೆ ಇಳೆಯಾಗಿ ಬಿಡಿಸಿ ಹೇಳಿದ್ವಿ. ನಾವು ಯಾವ ಹಿಂದೂ ವಿರೋಧಿಗಳು ಅಲ್ಲ, ಯಾವ ಬೌದ್ಧ ವಿರೋಧಿಗಳು ಅಲ್ಲ. ಆಮೇಲೆ ಹಿಂದುತ್ವಕ್ಕೆ ಸ್ಪೆಸಿಫಿಕ್ ಆಗಿ ಯಾವುದು ಫ್ಲ್ಯಾಗ್ ಇಲ್ಲ, ಇರೋದು ಒಂದೇ ಒಂದು ರಾಷ್ಟ್ರಧ್ವಜ, ಅದು ಬಿಟ್ಟರೆ ಕನ್ನಡ ಧ್ವಜ. ಅವೆರಡೇ ಸ್ಪೆಸಿಫಿಕ್ ಆಗಿರ್ತಕ್ಕಂಥದ್ದು. ಅಲ್ಲಿ ಪಂಚಾಯತಿನಲ್ಲಿ ರಾಷ್ಟ್ರಧ್ವಜ ಮತ್ತು ಕನ್ನಡ ಧ್ವಜ ಆರಿಸ್ತೀನಿ ಅಂತೇಳಿ ಒಪ್ಪಿಗೆ ತಗೊಂಡಿದ್ದಾರೆ. ಅದಾದಮೇಲೆ ಅವರು ಅದನ್ನು ಬಿಟ್ಟು ಬೇರೆ ಧ್ವಜ ಆರಿಸಿದಾಗ ಮತ್ತು ಅದನ್ನು ಅವರು ಅಧಿಕಾರಿಗಳ ಲೆವೆಲಲ್ಲೇ ಚರ್ಚೆ ಮಾಡಿ 25ನೇ ತಾರೀಕು ಅದನ್ನು ವಜಾ ಮಾಡಿದ್ದಾರೆ. ಅವರ ಯಾರು ಪಂಚಾಯಿತಿಯ ತೀರ್ಮಾನವನ್ನು ತಾಲೂಕು ಪಂಚಾಯತಿ ಅಡ್ಮಿನಿಸ್ಟ್ರೇಟಿವ್ ವಜಾ ಮಾಡಿದ್ದಾರೆ. 26 ಬೆಳಗ್ಗೆ ರಾಷ್ಟ್ರಧ್ವಜ ಅವರೇ ಏರಿಸಿದ್ದಾರೆ. ತಿರ್ಗಾ 26 ಸಾಯಂಕಾಲ ಅದನ್ನು ಕೆಳಗಿಳಿಸಿದ್ದಾರೆ. ಇದು ಅದಾದಮೇಲೆ ಪಾಪ ಅಲ್ಲಿಯ ಮಂಡ್ಯ ಜಿಲ್ಲೆ ಜನ ನೋಡಿ, ಆ ಬಿಂದು ಅಂತ ಒಂದು ಹೆಣ್ಮಗು ಹೇಳಿದೆ. ಅದಾದಮೇಲೆ ನಿನ್ನೆ ಒಬ್ಬರು ಯಾರೋ ವಿಡಿಯೋ ಮಾಡಾಕಿದ್ದಾರೆ. ಇವತ್ತು ಕೆಲವು ನಮ್ಮ CPM ಮತ್ತು ಬೇರೆಯವರೆಲ್ಲ ಮೀಟಿಂಗ್ ಮಾಡ್ತಾ ಇದ್ದಾರೆ. ಎಲ್ಲರೂ ಮಂಡ್ಯ ಜಿಲ್ಲೆ ಶಾಂತಿನ ಕೆಡಿಸೋಕ್ಕೆ BJPಯವರು ಜನತಾದಳವರು ಬರೋದು ಬೇಡ, ಶಾಂತಿನ ಹಾಳು ಮಾಡೋದು ಬೇಡ ಅಂತ ಮಾನ್ಯ ಕುಮಾರಸ್ವಾಮಿಗೂ ಹೇಳವ್ರೆ, BJPಯವ್ರಿಗೂ ಹೇಳವ್ರೆ. ಮಂಡ್ಯದಲ್ಲಿ ನೆಮ್ಮದಿಲಿರೋವಂಥದ್ದನ್ನು ಹಾಳು ಮಾಡಬೇಡಿ ಅಂತ ಹೇಳಿ ಸಾರ್ವಜನಿಕರೆಲ್ಲೂ ಒತ್ತಡ ತಂದಿದ್ದಾರೆ. ಬಟ್ ನಾವು ಆ ಹುಡುಗರುಗಳಿಗೆ ಅಲ್ಲಿ ಯಾರ್ಯಾರು ಆ ಸಂಘ ಸಂಸ್ಥೆಯಲ್ಲಿದ್ದಾರೆ ಅವರನ್ನೂ ಸಹ ನಾವು ಕರೆದಿದ್ದೀವಿ. ಬಂದು ಕೂತ್ಕೊಂಡು ಮಾತಾಡಿ ಜಿಲ್ಲಾಡಳಿತ ನಾವೆಲ್ಲರೂ ಅವ್ರಿಗೆ ಏನು ಸಮಸ್ಯೆ ಇದೆ, ಅವ್ರಿಗೆ ಏನು ಅಭಿಪ್ರಾಯ ಇದೆ ಅದಕ್ಕೂ ಮನ್ನಣೆ ಕೊಡ್ತೀವಿ. ಅದು ಬಿಟ್ಟು ಇವರು ಅವರನ್ನು ಪ್ರವೋಕ್ ಮಾಡ್ತಾ ಇದ್ದಾರೆ, ಪ್ರಚೋದನೆ ಮಾಡ್ತಾ ಇದ್ದಾರೆ ವಿನ ಮಂಡ್ಯ ಜಿಲ್ಲೆ ಜನ ಯಾರೂ ಸಹ ಈ ವಿಚಾರದಲ್ಲಿ ಹಸ್ತಕ್ಷೇಪ ಇಲ್ಲ. ಮಂಡ್ಯ ಜಿಲ್ಲೆ ಜನ ಈವನ್ BJP ಬೆಂಬಲಿಸ್ಲಿ, JDS ಬೆಂಬಲಿಸ್ಲಿ, ಅವರೂ ಸಹ ಶಾಂತಿಯುತವಾಗಿ ಸಮಾಧಾನವಾಗವ್ರೆ. ಚುನಾವಣೆಗೋಸ್ಕರ ಮೊನ್ನೆ ಕುಮಾರಸ್ವಾಮಿಯವರು, ಅಶೋಕ್ ಅವರು ಪಾಪ ತೀಟೆ ಮಾಡಕ್ಕೆ ಹೋಗ್ತಾ ಇದ್ದಾರೆ. ಮಂಡ್ಯದಲ್ಲಿ ಇದೆಲ್ಲ ನಡೆಯಲ್ಲ ಅಂತ ನಾನಲ್ಲ, ನಿನ್ನೆಯಿಂದ ಹೇಳ್ದಂಥ ಎಲ್ಲ ಸಾಮಾನ್ಯ ಜನನು ಹೇಳ್ತಾವ್ರೆ ಮಂಡ್ಯದಲ್ಲಿ ಇವೆಲ್ಲ ನಡೆಯಲ್ಲಪ್ಪ ಬರಬೇಡಿ ಅಂತ. ನಾನು ಹೇಳ್ತಾ ಇಲ್ಲ, ಅದನ್ನೇ ಮಾಡಬೇಡಿ ಅಂತ ಜನ ಹೇಳ್ತಾವ್ರೆ. ನಿನ್ನೆ ಯಾವುದೋ ಒಂದು ಸಂಘದವರು ಮೀಟಿಂಗ್ ಮಾಡಿ ಮಂಡ್ಯ ಬಂದು ನಾವು ಇದು ಬಿಸ್ನೆಸ್ ಹೋಟ್ಲು ಕೂಟದವರೆಲ್ಲ ನಾವು ಸಪೋರ್ಟ್ ಮಾಡಲ್ಲ ಅಂತ ಹೇಳೋರೆ. ಬೇಕಾ ಇದು? ಹೇಳಿ, ನಿಮ್ಗೆ ಯಾರು ಚೆನ್ನಾಗಿದ್ರೆ ಕುಮಾರಸ್ವಾಮಿಯವರು, ಅಶೋಕು ಹೇಳಿ. ಮಂಡ್ಯಕ್ಕೆ ಬೆಂಕಿ ಹಚ್ಚಕ್ಕಾಗಲ್ಲ. ಮಂಡ್ಯನ ಇವರು ಅಶಾಂತಿಯ ವಾತಾವರಣ ನಿರ್ಮಾಣ ಮಾಡೋದಕ್ಕೆ ಜನತಾದಳದವ್ರಿಗೂ BJPಯವ್ರಿಗೂ ಆಗಲ್ಲ. ನೋಡಿ, ಹೌದಪ್ಪ, ನಾವೇನು ದೇವೇಗೌಡರು ಇಲ್ಲ. ನೋಡ್ರಿ, ನನ್ನ ಇತಿಹಾಸವನ್ನು ಅವನಿಗೂ ಓದಕ್ಕೆ ಹೇಳಿ. ನನ್ನ ಇತಿಹಾಸ ನಿಮಗೆ ಗೊತ್ತಿಲ್ಲದೇರು ನೀವು ನೋಡಿ, ಯಾರಿಂದ ಬಂದೋ, ಹೆಂಗೆ ಬಂದೋ. ಮಂಡ್ಯ ದೇವೇಗೌಡರು ಕುಟುಂಬಕ್ಕೆ ಸಹಾಯ ಮಾಡಿದ್ಯಾ? ದೇವೇಗೌಡರು ಕುಟುಂಬ ಮಂಡ್ಯಕ್ಕೆ ಸಹಾಯ ಮಾಡಿದ್ದ? ಇತಿಹಾಸ ಬೇಕಾದ್ರೆ ಆಮೇಲೆ ಹೇಳ.